श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शौनकोष्टादशश्चेते ज्योतिष्शास्त्रप्रवृत्तकाः नमो ऋषिभ्यः नमो महद्भ्यः। ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಮಕರ ರಾಶಿಯವರಿಗೆ ಮೇ ತಿಂಗಳಿನ ಮಾಸ ಭವಿಷ್ಯ ಗಮನಿಸೋಣ. ಏನಿದೆ, ಏನಾದರೂ ಅನುಕೂಲವಾಗುತ್ತಾ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ವೈಶಾಖ ಮಾಸ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಕೂಡ ಸಿಗುತ್ತೆ. ವಿಶಾಖ ಮಾಸ ಅಂತಂದರೆ ಹಬ್ಬ ಹರಿದಿನಗಳು ಬಹಳ ಮುಖ್ಯವಾಗಿ ಬರುವಂತಹ ಒಂದು ತಿಂಗಳು. ಅಕ್ಷದ ತೃತೀಯ ಇದೆ. ಹಾಗೆ 2ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ ಮತ್ತು ಗಾಯತ್ರಿ ಜಯಂತಿಯೂ ಕೂಡ ಇದೆ. ಹಾಗೆ 7ನೇ ತಾರೀಕಿಗೆ ವಾಸವಾಂಬ ಮತ್ತು ನಿಮಿಷಾಂಬಾ ಜಯಂತಿ ಇದೆ. 8ನೇ ತಾರೀಕಿಗೆ ಬೃಹಸ್ಪತಿ ಜಯಂತಿ. ಹಾಗೆ 10ನೇ ತಾರೀಕಿಗೆ ವೇದವ್ಯಾಸ ಜಯಂತಿ. 11ನೇ ತಾರೀಕಿಗೆ ಚಾಂದ್ರ ನರಸಿಂಹ ಜಯಂತಿ. ಹಾಗೆ 14ನೇ ತಾರೀಕಿಗೆ ವೃಷಭ ಸಂಕ್ರಾಂತಿ. 15ನೇ ತಾರೀಕಿಗೆ ಅದೇ ಸಂಕ್ರಾಂತಿ ತರ್ಪಣ ಮಾಡುವಂಥ ಶುಭವಾದಂಥ ದಿವಸ. 16ಕ್ಕೆ ಸಂಕಷ್ಟರ ಚತುರ್ಥಿ ಇದೆ. ಇನ್ನು 26ಕ್ಕೆ ಬೋಧಾಯನ ಅಮಾವಾಸ್ಯೆ, 26, 27 ಅಮಾವಾಸ್ಯೆ. ನೋಡಿ, ಈ ತಿಂಗಳಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ 9ನೇ ತಾರೀಕು ಪ್ರಶಸ್ತ ಇದೆ. ಹಾಗೆ 22ನೇ ತಾರೀಕು ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಅನುಕೂಲ ಆಗಲಿ. ಯಾಕಂದರೆ ದೈವಾನುಗ್ರಹ ಬಹಳ ಮುಖ್ಯವಾದಂಥದ್ದು ಅಂತೇಳಿ ಹೇಳ್ತಾ, ಮಕರ ರಾಶಿಯವರಿಗೆ ಗ್ರಹಸ್ಥಿತಿ ಒಂದಂತಕ್ಕೆ ನಿಮ್ಗೆ ಗೊತ್ತಿದೆ. 7.5 ಶನಿ ಮುಗಿದಿದೆ. ಒಳ್ಳೆ ರೀತಿಯಾದಂಥ ಬದಲಾವಣೆ, ಒಳ್ಳೆ ರೀತಿಯಾದಂತಹ ಯೋಗಗಳು, ಭಾಗ್ಯಗಳೆಲ್ಲ ಸಿಗಿದೆ ಅಂಥೇಳಿ ನಿಮಗೆ ಗಮನ ಇದೆ. ಹಾಗೆ ನಾವು ಯೋಚನೆ ಮಾಡ್ತಾ ಹೋದರೆ ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಶುಕ್ರ, ಶನಿ, ರಾಹು 3 ಗ್ರಹಗಳು ತೃತೀಯ ಸ್ಥಾನದಲ್ಲಿ. ಅಲ್ಲ, ರಾಹು ಬಹಳ ಬಲಿಷ್ಠನೇ ನಿಮಗೆ. ಇನ್ನು ಚತುರ್ಥ ರಾಶಿಯ ರವಿ, ಬುಧರು, ಪಂಚಮದಲ್ಲಿರುವಂತಹ ಗುರು ಷಷ್ಠಕ್ಕೆ ಹೋಗಿಬಿಡ್ತಾನೆ. ನೋಡಿ, ಇದು ಸ್ವಲ್ಪ ಅನುಕೂಲ ಅಲ್ಲ ನಿಮಗೆ. ಯಾಕಂದರೆ ಷಷ್ಠಕ್ಕೆ ಹೋದಾಗ ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಇನ್ನು ಸಪ್ತಮದಲ್ಲಿ ಕುಜನೂ ಸ್ವಲ್ಪ ನೀಚನಾಗಿದ್ದಾನೆ. ಅಷ್ಟಮಯರೆಲ್ಲ ನವಮ ರಾಶಿಯಲ್ಲಿ ನಿಮಗೆ ಕೇತು ಇದ್ದಾನೆ. ಹಾಗಾಗಿ ರಾಹು ಮತ್ತು ಕೇತುವಿನ ಅನುಗ್ರಹ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಶುಕ್ರ ಮತ್ತು ಶನಿಗ್ರಹಗಳು ಕೂಡ ನಿಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡುವಂತಹ ಎಲ್ಲ ರೀತಿಯಾದಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ. ಧನಿಷ್ಠ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಮಕರ ರಾಶಿಯವರಿಗೆ ಹೇಗಾಗಿದೆಯಪ್ಪ ಅಂತಂದರೆ, ಕೆಲವು ಜನಕ್ಕೆ 7.5 ಶನಿ ಮುಗಿತಾ ಬಂದಂತೆ ಜೀವನದ ಬೆಳಕುಗಳು, ಜೀವನದ ದಾರಿಗಳು ಒಳ್ಳೆಯ ಸಮಯ ಹೇಳುವಂಥದ್ದು ಕಾಣ್ತಾ ಇದೆ. ಬಹಳ ಜನಕ್ಕೆ ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಜೀವನದಲ್ಲಿ ಹೊಸ ಚಿಗುರು. ಯಾಕಂದರೆ 7.5 ವರ್ಷದಿಂದ ಕಷ್ಟ, ಅಥವಾ 5.5 ವರ್ಷದಿಂದ ಕಷ್ಟ, 2.5 ವರ್ಷದಿಂದ ಕಷ್ಟ. ಈ ಕಷ್ಟಗಳಿಗೆ ಒಂದತ್ತಕ್ಕೆ ಎಷ್ಟೋ ಜನಕ್ಕೆ ಫುಲ್ ಸ್ಟಾಪು ಕೂಡ ಹಾಕಿದ್ದಾರೆ, ಆಗಿದೆ. ದೈವಾನುಗ್ರಹದಿಂದ ನೋಡಿ ಕೆಲಸ ಕಳ್ಕೊಂಡವರಿಗೆ ಕೆಲಸ ಸಿಕ್ಕಿದೆ. ಮತ್ತು ವಿವಾಹಾದಿ ಮಂಗಲ ಕಾರ್ಯಗಳು ಯಾರಿಗೆ ಆಗಲಿಲ್ಲವೋ ಅಂಥವ್ರಿಗೆ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ಆಗುವಂತಹ ಚಾನ್ಸಸ್ಸು. ಕೆಲವು ಜನಕ್ಕೆ ಎಂಗೇಜ್ಮೆಂಟಲ್ಲಿ ಆಗಿದೆ. ವಾಹನಾದಿಗಳ ಸೌಕರ್ಯಗಳು ಮತ್ತು ಶರೀರದಲ್ಲಿರುವಂತಹ ಅವಯವಗಳಲ್ಲಿ ಏನೋ ರೋಗ ರುಜಿನ ತೊಂದರೆಗಳು ಸ್ವಲ್ಪ ಪರಿಹಾರ ಆಗುವಂಥ ದಾರಿಗಳೆಲ್ಲ ಆಗಿದೆ. ನೋಡೋಣ ಈ ತಿಂಗಳಲ್ಲಿ ಏನೇನು ಆ ಭಗವಂತ ಮಾಡಬಹುದು ಎಂಬುದನ್ನು ಗಮನಿಸೋಣ. ನೋಡಿ, 1ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಶುಕ್ರನಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಮನೆಗೆ ಏನೋ ಒಂದು ವಿಶೇಷವಾದಂಥ ವಸ್ತು ಬರುತ್ತದೆ ಅಂತೇಳಿ ಹೇಳಬಹುದು. ಮೊಬೈಲ್ ಇರಬಹುದು, ಕ್ಯಾಮ್ರಾ ಇರಬಹುದು, ವಾಹನ ಇರಬಹುದು, ಅಥವಾ ವಧು ಇರಬಹುದು, ವರ ಇರಬಹುದು. ಹೀಗೆ ವಿಶೇಷವಾದಂತಹ ವ್ಯಕ್ತಿ, ವಸ್ತುವಿನ ಬದಲಾವಣೆ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಅನಿರೀಕ್ಷಿತವಾದಂತಹ ಘಟನೆಗಳು ಈ ತಿಂಗಳಲ್ಲಿ ನಿಮಗೆ ನಡೀತದೆ. ಜೀವನದಲ್ಲಿ ಹೀಗೂ ಆಗುತ್ತಾ, ಅಥವಾ ಹೀಗೂ ಇದೆಯಾ, ಅಥವಾ ಹೀಗೂ ನನಗೂ ಕೂಡ ಆಗುತ್ತಾ ಅಂಥೇಳಿ ಅನ್ನಿಸ್ತದೆ. ನಿಮ್ಮ ಹತ್ರ ನೋಡಿ 10,000 ರೂಪಾಯಿ ಇದ್ದಾಗ 10 ಲಕ್ಷ ಸಿಕ್ಕಿದ್ರೆ ಹೇಗಾಗತ್ತೆ ನಿಮಗೆ? ಇಂತಹ ವಿಚಿತ್ರವಾದಂಥ ಪರಿಸ್ಥಿತಿ, ವಿಚಿತ್ರವಾದಂಥ ಘಟನೆ ಈ ತಿಂಗಳಲ್ಲಿ ನಿಮ್ಗೆ ನಡೀತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಆ ವಿಧಿಯ ಇಚ್ಛೆಯೇ ಒಂದಿರುತ್ತೆ. ನಾವು ಯಾವುದೋ ಒಂದು ಪುಟ್ಟದಾದಂಥ ಒಂದು ಸೈಟನ್ನು ತೆಗೆದುಕೊಳ್ಬೇಕು ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ವಿಧಿ ಇಚ್ಛೆ ಅದು ನಮಗೆ ಆಗೋದಿಲ್ಲ. ಅನಂತರದಲ್ಲಿ ಕಾಲಾನಂತರದಲ್ಲಿ ಬಹಳ ದೊಡ್ಡದಾದಂಥ ಒಂದು ಸೈಟು, ವ್ಯವಹಾರ ಮಾಡುವಂಥ ದೊಡ್ಡ ಮೊಳಿಗೆ ಸಿಗುವಂಥ ಚಾನ್ಸಸ್ಸೇ ಆಗುತ್ತೆ. ಹಾಗಾಗಿ ಆ ವಿಧಿ ನಿಮಗೋಸ್ಕರ ಒಳ್ಳೆಯದನ್ನೇ ಕೊಡಲಿಕ್ಕೆ ಕಾಯ್ತಾ ಇದೆ. ನೀವು ಯಾಕೆ ಸಣ್ಣ ತೆಗೆದುಕೊಂಡು ಅಥವಾ ಆಗದೇ ಇದ್ದದ್ದಕ್ಕೆ ಹೋರಾಟ ಮಾಡಿ ಒದ್ದಾಡ್ತಾ ಇದ್ದೀರಿ? ಯಾಕಂದರೆ ಆ ವಿಧಿ ನಿಮಗೆ ದೊಡ್ಡದು ಕೊಡಬೇಕು, ಅನುಕೂಲ ಮಾಡಬೇಕು ಹೇಳುವಂತಹ ಅವಕಾಶಗಳನ್ನೇ ಆ ವಿಧಿ ಕೊಡ್ತಾ ಇದೆ ನಿಮಗೆ. ಹಾಗಾಗಿ ಏನೂ ವರಿ ಮಾಡಬೇಡಿ. ನೀವು ಜೀವನದ ಕೆಲವೊಂದಷ್ಟು ಚಿಂತೆ, ಬದಲಾವಣೆಗಳು ಏನಾಗುತ್ತೋ ಅದು ಒಳ್ಳೆಯದಕ್ಕೆ ಬರುತ್ತೆ ಅಂಥೇಳಿ ನಾವು ಕಾದ್ಕೊಂಡಿರಬೇಕು. ಯಾಕಂದರೆ ಎಷ್ಟೋ ಸಲ
ನಾವು ಕಾದು ಕಾದು ನೋಡ್ತೇವೆ. ತಾಳ್ಮೆ ಹೇಳುವಂಥದ್ದು ಜೀವನದ ಬಹಳ ಮುಖ್ಯವಾದಂಥ ಬದಲಾವಣೆಗಳನ್ನು ಕೊಡುತ್ತದೆ. ಆ ತಾಳ್ಮೆ ಹೇಳುವಂಥ ನಿಮ್ಗೆ ಆಗೋಗಿದೆ, ಕಾದು ಬಹಳ ನೋಡ್ತಾ ಇದ್ದೀರಿ ನಿಮ್ಗೆ. ಆದರೆ ಈ ತಿಂಗಳಲ್ಲಿ ಯಾವುದೋ ಒಂದು ರೀತಿಯಾದಂಥ ಅವಕಾಶಗಳನ್ನು ಭಗವಂತ ಕೊಡ್ತಾನೆ. ಒಂದು ನೌಕರಿ ಕಳ್ಕೊಂಡು ಹೋದಂಥವರಿಗೆ ನೌಕರಿ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಚತುರ್ಥದಲ್ಲಿ ಬುಧ ಬಂದಿದ್ದಾನೆ, ಹಾಗಾಗಿ ನೌಕರಿಗಳು ಸಿಗುವಂಥ ಚಾನ್ಸಸ್ಸು. ಮತ್ತು ಯಾವುದೋ ಒಂದು ಭೂಮಿಯೋ ಅಥವಾ ಕೋರ್ಟು ಕಚೇರಿಯಲ್ಲೋ ಹರಾಜೋ ಸಮಸ್ಯೆಗಳು ನಿಂತಿದೆ ಅಂತ ಇಟ್ಕೊಳ್ಳಿ. ಅದು ಯಾವುದೋ ನಿಮ್ಮ ವ್ಯಕ್ತಿಗಳೇ ಅದನ್ನು ಪರ್ಚೇಸ್ ಮಾಡೋ ಅಥವಾ ತೆಗೆದುಕೊಂಡು ಒಂದು ಸ್ವಲ್ಪ ನಿಮ್ಮ ಕಾಲಾವಕಾಶ ಕೊಟ್ಟು ನಿಮಗೊಂದು ಹೆಲ್ಪ್ ಮಾಡ್ತಾನೆ. ಎಷ್ಟೋ ಸಲ ಆ ಕಾಲಾವಕಾಶಗಳನ್ನು ಕೊಟ್ಟು ಅವರು ಹೆಲ್ಪ್ ಮಾಡದೇ ಇದ್ದಾಗ ನಿಮಗೆ ಬಹಳ ತೊಂದರೆ ಬರುತ್ತೆ. ಆದರೆ ಕಾಲಾವಕಾಶ ಕೊಟ್ಟು ಹೆಲ್ಪ್ ಮಾಡ್ತಾರೆ. ಅದರಿಂದ ಮನಸ್ಸಿಗೂ ಒಂದು ದೃಢವಾದಂತಹ ನಮಗೂ ಕೂಡ ಜನ ಇದ್ದಾರೆ ಅಂತ ಅನಿಸುತ್ತೆ. ರಾಜಕೀಯ ವ್ಯಕ್ತಿಗಳು ಬಹಳ ಶುಭ ಅಂತ ಹೇಳ್ತಾರೆ ಈ ತಿಂಗಳಲ್ಲಿ. ರಾಜಕೀಯ ಪುಢಾರಿಗಳು, ವ್ಯವಹಾರ ಮಾಡೋರು ಅಂಥವರಿಗೆ ಸ್ವಲ್ಪ ಅನುಕೂಲವಾಗುತ್ತೆ. ಇನ್ನು ಕುಜನಿಂದನೂ ಕೂಡ ಭೂಮಿ ವ್ಯಾಪಾರ ವ್ಯವಹಾರಗಳು ನೋಡಿ ನಿಮಗೆ ಕೈ ಹತ್ತುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ಯಾಕಂದರೆ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅನ್ನಿಸ್ತಾ ಇದ್ರಿ, ಆದರೆ ಹಿಂದೆ ಮಾಡಿದಂತಹ ಪುಣ್ಯ ಪೂರ್ವಂಕೃತಾನಿ ದುರಿತಾನಿ ಮಯಾ ತುಜಾನಿ, ಹಿಂದೆ ಮಾಡಿದಂತಹ ಪುಣ್ಯಾಂಶ ಏನಿದೆಯೋ ಅದು ನಿಮ್ಗೆ ಒಳ್ಳೆ ರೀತಿಯಾದಂಥ ಫಲಿತಾಂಶಗಳನ್ನು ಕೊಡ್ತದೆ. ಹಾಗಾಗಿ ನಮ್ಮ ಹಿಂದಿನವರು ಹೇಳುವಂಥದ್ದು ಒಳ್ಳೆ ಕೆಲಸ ಮಾಡಪ್ಪ, ಒಳ್ಳೆ ಚಿಂತನೆ ಮಾಡು, ಒಳ್ಳೆಯದನ್ನೇ ಯೋಚನೆ ಮಾಡು. ಯಾಕೆಂದರೆ ಆ ಒಳ್ಳೆಯ ಯೋಚನೆ ಹೇಳುವಂಥದ್ದು ನಮಗೆಲ್ಲೋ ಒಂದು ಕಡೆ ಕೈ ಹಿಡಿತದೆ. ಯಾಕಂದರೆ ಮುಳುಗುವನಿಗೆ ಒಂದು ಹುಲ್ಲು ಕಡ್ಡಿ ಆಸರೆ, ಜೀವನದಲ್ಲಿ ಹಾಗೆ ಒಂದು ಹುಲ್ಲು ಕಡ್ಡಿ ಆದರೂ ಕೂಡ ನಮ್ಗೆ ಆಸರೆ ಸಿಗುತ್ತೆ. ಹಾಗಾಗಿ ನಾವು ಆ ಒಳ್ಳೆಯ ಚಿಂತನೆ, ಒಳ್ಳೆಯ ಕೆಲಸ, ಒಳ್ಳೆಯ ದೇವತಾರಾಧನೆ, ನಮಸ್ಕಾರಗಳನ್ನು ಮಾಡ್ತಾ ಹೋದರೆ ಕಷ್ಟ ಆಡುವಂಥದ್ದು ಮನುಷ್ಯನಿಗೆ ಬರೋದೇ ಮರಕ್ಕೆ ಬರೋದಿಲ್ಲ. ಹಾಗಿದ್ದಾಗೂ ಕೂಡ ಮನುಷ್ಯ ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವತಾರಾಧನೆ ಪ್ರಾರ್ಥನೆ ಮಾಡ್ತಾ ಹೋಗಬೇಕು. ಹೋದಾಗ ನಮಗೆ ಕಷ್ಟ ಬಂದಾಗ ಯಾವುದೋ ಒಂದು ವ್ಯಕ್ತಿಯ ಸ್ವರೂಪದಲ್ಲೋ ಅಥವಾ ವಸ್ತುವಿನ ಸ್ವರೂಪದಲ್ಲೋ ಅಥವಾ ಭಗವಂತ ಯಾವುದೋ ಒಂದು ಸ್ವರೂಪದಿಂದ ನಮಗೆ ಕೈ ಹಿಡಿತಾನೆ, ಅನುಗ್ರಹ ಮಾಡ್ತಾನೆ. ಹಾಗೆ ವಾಹನಾದಿ ಮಂಗಲ ಕಾರ್ಯಗಳು, ಎಲ್ಲ ಒಂದು ಕಡೆ ನಿಮ್ಮ ಸ್ನೇಹಿತರು ವಾಹನ ತಗೊಳ್ತಾರೆ, ಅಲ್ಲಿ ಹೋಗಿ ನಾವು ಪೂಜೆ ಗೀಜೆ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಗೃಹ ಪ್ರವೇಶ ಮಾಡ್ತಾರೆ, ಅಲ್ಲಿ ಹೋಗಿ ಒಂದು ಖುಷಿಯಾದಂಥ ಸಮಯವನ್ನು ಕಳೆಯುವಂತಹದ್ದು, ಅಥವಾ ನೀವೇ ವಾಹನಾದಿಗಳನ್ನು ಖರೀದಿ ಮಾಡುವಂಥದ್ದು, ಅಥವಾ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂತಹ ಒಂದು ಹಸ್ತ. ಯಾಕಂದರೆ ನಿಮಗೆ ಬಂದರೆ ನೀವು ಒಬ್ಬರೇ ತಿನ್ನುವಂಥವರೆಲ್ಲ ಮಕರ ರಾಶಿಯವರು 10 ಜನಕ್ಕೆ ಹಂಚಿಕೊಂಡು 10 ಜನ ಕೊಟ್ಕೊಂಡು ತಿನ್ನುವಂಥ ವ್ಯಕ್ತಿಗಳು. ಹಾಗಾಗಿ ಅಂತಹ ಆ ಒಂದು ಭಾವನಾತ್ಮಕವಾದಂತಹ ಅವಕಾಶಗಳು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಮತ್ತು 14ನೇ ತಾರೀಕಿನ ಒಳಗಡೆಗೆ ಏನಾದ್ರು ಪ್ಲ್ಯಾನ್ ಮಾಡ್ತೀರಿ ಅಥವಾ ಕೆಲಸಗಳನ್ನು ನೀವು ಮಾಡ್ತೀರಿ ಅಂತಂದರೆ ಮಾಡಿಬಿಡಿ. ಯಾಕಂದರೆ ಗುರುಬಲ ಸದ್ಯಕ್ಕೆ ಇರ್ತದೆ ನಿಮಗೆ. ಆ ಗುರುಬಲ ಇದ್ದಾಗ ಸ್ವಲ್ಪ ಇನ್ನೂ ಚೆನ್ನಾಗೇ ಇರ್ತದೆ ಅಂತ ಹೇಳ್ತೇನೆ ನಾನು. ಒಂದು 14 ದಿವಸಗಳ ಕಾಲ ಗುರುಬಲ ಇರೋದ್ರಿಂದ ನಿಮಗೆ ಸ್ವಲ್ಪ ಕೆಲಸದಲ್ಲಿ ಮೂವ್ಮೆಂಟ್ ಆಗಬಹುದು, ಅಥವಾ ಗೌರ್ಮೆಂಟಿನ ಸ್ವಲ್ಪ ಸೌಕರ್ಯಗಳು ಸಿಗುವಂಥದ್ದು ಇರಬಹುದು, ಅಥವಾ ಏನೋ ಒಂದು ಗಾಡಿ ಬುಕ್ ಮಾಡಬೇಕು ಅಂದರೆ ತೆಗೆದುಕೊಳ್ಳುವಂಥದ್ದು ಇರಬಹುದು, ಅಥವಾ ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತೇನೆ, ಆ ಕೆಲಸದಲ್ಲಿ ನಾನು ಗೆಲ್ಲಬೇಕು ಅಂತಂದ್ರೆ ಕೈ ಹಾಕ್ಬೋದು, ಅಥವಾ ಯಾವುದೋ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತಂದರೆ ಆ ತೀರ್ಮಾನ ತೆಗೆದುಕೊಳ್ಬಹುದು. ಯಾಕಂದರೆ ಹಿಂದೆಲ್ಲ ನೀವು ಸಾಕಷ್ಟು ತೀರ್ಮಾನ ತೆಗೆದುಕೊಂಡು ಸಾಕಷ್ಟು ದುಃಖಕ್ಕೆ ಬಿದ್ದು ಚಿಂತೆಗೆ ಬಿದ್ದು ಒದ್ದಾಡಿ ಹೋಗಿದ್ದೀರಿ. ಫೈನಾನ್ಸ್ ವ್ಯಾಪಾರ ವ್ಯವಹಾರ ಮಾಡೋರು, ಅಥವಾ ಯಾವುದೋ ಒಂದು ಸೌಲಭ್ಯ ಸಿಗುತ್ತೆ ಅಂತ ಮಾಡಿಕೊಂಡು ಯಾರಿಗೋ ಶ್ಯೂರಿಟಿ ಹಾಕ್ಕೊಂಡು, ಇದೆಲ್ಲ ನಿಮಗೆ ಗೊತ್ತಿದೆ, ನಾನು ಹೆಚ್ಚು ಹೇಳುವಂಥದ್ದಿಲ್ಲ. ನಿಮಗೆ ಇನ್ನೂ ದುಃಖ ಆಗುತ್ತೆ ಬಿಟ್ಟರೆ ಖುಷಿ ಬರೋದಿಲ್ಲ ಇದೆಲ್ಲ ಹೇಳ್ತಾ ಹೋದರೆ. ಹಾಗಾಗಿ ಆ ದುಃಖಗಳನ್ನು ಅನುಭವಿಸಿದ್ದೀರಿ ನೀವು. ಹಾಗಾಗಿ ಇವಾಗಾದರೂ ಕೂಡ ಪ್ಲ್ಯಾನನ್ನು, ಯೋಚನೆಯನ್ನು 14ನೇ ತಾರೀಕಿನ ಒಳಗಡೆ ಒಳ್ಳೆಯ ದಿವಸ ಇದ್ದಾಗ ಮಾಡ್ಕೊಳ್ಳಿ. ಅದಕ್ಕೆ ನಮ್ಮಲ್ಲಿ ಮುಹೂರ್ತ ಅಂತೇಳಿ ಹೇಳಿದ್ರು. ಒಂದು 24 ನಿಮಿಷಗಳ ಕಾಲ ಒಂದು ಮುಹೂರ್ತ ಇರ್ತದೆ. ಆ ಮುಹೂರ್ತಗಳನ್ನು ನಾವು ಉತ್ತಮವಾದಂಥ ರೀತಿಯಲ್ಲಿ ಲಗ್ನ 2.5 ತಾಸು 1.5 ತಾಸಿದ್ರೂ ಕೂಡ ಅದನ್ನು ಭಾಗ ಮಾಡಿದಾಗ ಮಾತ್ರ ಶುಭವಾದಂಥ ಲಗ್ನಗಳು, ಲಗ್ನದ ಪುಷ್ಕರ ಅಂಶ ಹೀಗೆಲ್ಲ ಸಿಗುತ್ತೆ ನಮಗೆ. ಹಾಗಾಗಿ ಆ ಒಂದು ಉತ್ತಮವಾದಂಥ ಸಮಯದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಆರಂಭ ಮಾಡಿ. ಹಿಂದಿನ ಹಾಗೆ ಎಡಬಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 5 ಜಾಗ್ರತೆ ಹೇಳ್ತೇನೆ. 1ನೇದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗ್ರತೆ, 2ನೇದ ಜಾಗ್ರತೆ ಸಮಯದ ಬಗ್ಗೆ ನೀವು ಆಲ್ರೆಡಿ ಜಾಗ್ರತೆ ವಹಿಸ್ತಾ ಇದ್ದೀರಿ, ಜಾಗ್ರತೆ ಇನ್ನೂ ಜಾಸ್ತಿ ವಹಿಸಿ. 5ನೇದಾಗಿ ಸ್ತ್ರೀಯರಿಂದ ಸಣ್ಣ ಪುಟ್ಟ ತೊಂದರೆಗಳು ಬರುವಂಥ ಚಾನ್ಸಸ್ಸು. 4ನೇದಾಗಿ ಸ್ವಲ್ಪ ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಮೊಬೈಲ್ ಇರಬಹುದು ಅಥವಾ ಇನ್ನೇನಾರು ಇರಬಹುದು, ಬಿದ್ದು ಒಡೆದು ಹೋಗೋದು, ಕಳ್ಕೊಳ್ಳೋದು, ಚಿಂತೆ ಮಾಡ್ಕೊಳ್ಳೋದು ಮಾಡಬಹುದು. 5ನೇದಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದ ಬಗ್ಗೆ ಜಾಗ್ರತೆ. ಇದಿಷ್ಟು ನೀವು ಮಾಡ್ಕೊಳ್ಳಿ. ಭಗವಂತ ಬೇರೆ ಎಲ್ಲ ನಿಮಗೆ ಅನುಗ್ರಹ ಮಾಡ್ತಾನೆ. ಮಕರ ರಾಶಿಯವರಿಗೆ ಒಂದು ಕಡೆಗೆ ಅವನು ನಿಮ್ಮನ್ನು ಎದ್ದು ನಿಲ್ಲಿಸ್ತಾ ಇದ್ದಾನೆ. ಖಂಡಿತ ಕೈ ಬಿಡುವುದಿಲ್ಲ, ಎದ್ದು ನಿಲ್ಲಿಸ್ತಾನೆ ಅವನು. ದೈವಾನುಗ್ರಹ ಹೇಳುವಂಥ ನಿಮ್ಮನ್ನು ಕೈ ಹಿಡಿದು ನಿಲ್ಲಿಸುತ್ತೆ ಅಂತೇಳಿ ಹೇಳ್ತಾ, ಇನ್ನು ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ನೀವೇನು ಮಾಡಬೇಕಪ್ಪ ಅಂತಂದರೆ ಈ ತಿಂಗಳಲ್ಲಿ ಕೊನೆಯವರೆಗೂ ಕೂಡ ಗುರುನಾಮಸ್ಮರಣೆ ಮಾಡ್ತಾ ಬನ್ನಿ. ಯಾವ ಗುರುಗಳನ್ನು ಬೇಡಿಕೊಳ್ತೀರೋ ಅಂತಹ ಗುರುಗಳನ್ನು, ಅಥವಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರೀಧರ ಸ್ವಾಮಿಗಳ ಈ ಮಂತ್ರಗಳನ್ನೇ ಪಠನೆ ಮಾಡ್ತಾ ಇರಿ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇನ್ನು ಶ್ರವಣ ನಕ್ಷತ್ರದವರು ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು. ನರಸಿಂಹ ಜಯಂತಿ ಇದೆ 11ನೇ ತಾರೀಕಿಗೆ. ಹಾಗಾಗಿ ಆ ಲಕ್ಷ್ಮೀ ನರಸಿಂಹನನ್ನೇ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆ ನರಸಿಂಹ ದೇವರೇ ನಿಮ್ಮನ್ನು ಎತ್ತಿ ನಿಲ್ಲಿಸ್ತಾನೆ. ಮರ್ಯಾದೆ ಇದ್ದಾಗ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿ, ಅವಕಾಶ ಇದ್ದರೆ ನವನಾರಸಿಂಹ ದರ್ಶನ ಮಾಡೋದಿಲ್ಲ ಅಂತಂದರೆ ನೀವು ಮನೆಯಲ್ಲೇ ಇರುವಂತಹ ಆ ದೇವರನ್ನು ಸ್ತೋತ್ರವನ್ನು ಮರ್ಯಾದೆ ಇದ್ದ ಹಾಗೆ ನೀವು ಮಾಡ್ತಾ ಬನ್ನಿ. ಅದರಿಂದನೂ ಬಹಳ ಶುಭ.
ಇನ್ನು ಧನಿಷ್ಠಾ ನಕ್ಷತ್ರ ಒಂದು 2ನೇ ಪಾದ. ನೋಡಿ ನಿಮಗೆ ಏನಾಗ್ತಾ ಇದೆ ಕೇಳಿದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹೀಗೆ ದ್ವಂದ್ವ ಸ್ವಭಾವ ಮಾಡ್ತಾ ಇದ್ದೀರಿ. ಆ ದ್ವಂದ್ವ ಸ್ವಭಾವದಿಂದ ಬಹಳ ಮುಖ್ಯವಾಗಿ ನೀವು ಹೊರಗಡೆ ಬರಬೇಕು. ಆ ದ್ವಂದ್ವ ಸ್ವಭಾವ ಹಾಡುವಂಥ ಚಿಂತೆ ಆಗ್ತಾ ಇದೆ ನಿಮಗೆ. ಆ ದ್ವಂದ್ವ ಸ್ವಭಾವದಿಂದ ಹೊರಗಡೆ ಬರಬೇಕು. 12ನೇ ತಾರೀಕಿಗೆ ಹುಣ್ಣಿಮೆ ಇದೆ. 12ನೇ ತಾರೀಕಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಂದ್ರ ದರ್ಶನ ಮಾಡಿ, ಚಂದ್ರನನ್ನು ಪ್ರಾರ್ಥನೆ ಮಾಡಿ. ದಧಿಶಂಕ ತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶನಂ ಸೋಮಂ ಶಂಭೋರ್ಮುಕುಟಭೂಷಣಂ ಅಂಥೇಳಿ ಪ್ರಾರ್ಥನೆ ಜಪವನ್ನು ಮಾಡಿ. ಮರೆಯದೇ ಇದ್ದಾಗ 12ನೇ ತಾರೀಕಿಗೆ ಶುಭವಾಗಲಿ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.